ಹಾಯ್ ಗಾಯ್ಸ್, ಇವತ್ತು ನಾವು ಹೀರೆಕಾಯಿ ಗೊಜ್ಜನ್ನು ಮಾಡೋಣ. ಅದಕ್ಕಾಗಿ ನಾನು ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಅಡುಗೆ ಎಣ್ಣೆನ ಹಾಕಿದ್ದೀನಿ. ಈಗ ಸಾಸಿವೆ ಕಾಳನ್ನು ಹಾಕಿದ ಮೇಲೆ ನಾವು ಅದಕ್ಕೆ ಈರುಳ್ಳಿಯನ್ನು ಸೇರಿಸೋಣ. ಈರುಳ್ಳಿಯನ್ನು ಸೇರಿಸಿದ ಮೇಲೆ ನಾವು ಚೆನ್ನಾಗಿ ಅದನ್ನು ಬಾಡಿಸೋಣ. ಈರುಳ್ಳಿ ಈಗ ಚೆನ್ನಾಗಿ ಬಾಡಿದೆ. ನಾವು ಸ್ವಲ್ಪ ಅರಿಶಿಣವನ್ನು ಹಾಕೋಣ. ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ತಕ್ಕ ಹಾಗೆ ನಾವು ಮೆಣಸಿನ ಪುಡಿಯನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳೋಣ. ಈಗ ನಾವು ಅದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ನಾವು ಸೇರಿಸೋಣ. ಹೀರೆಕಾಯಲ್ಲಿ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ಸ್ವಲ್ಪ ಹುಳಿ ಕೊಡೋದಕ್ಕಾಗಿ ನಾವು ಟೊಮೆಟೊ ಹಣ್ಣನ್ನು ಸೇರಿಸಬೇಕಾಗತ್ತೆ. ಟೊಮೆಟೊ ಹಣ್ಣು ಚೆನ್ನಾಗಿ ಬಾಡಿದ ಮೇಲೆ ನಾವು ಹೆಚ್ಚಿಟ್ಕೊಂಡಂತಹ ಹೀರೆಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಹೀರೆಕಾಯಿ ನಾವು ಸೇರಿಸೋಣ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಗತ್ಯಕ್ಕೆ ತಕ್ಕಂಥ ಉಪ್ಪನ್ನು ನಾವು ಸೇರಿಸೋಣ. ನಂತರ ಅದಕ್ಕೆ ನಾವು ನೀರನ್ನು ಸೇರಿಸಿ ಬೇಯಲಿಕ್ಕಾಗಿ ಇಡೋಣ. ಒಂದು 10 ನಿಮಿಷ ಕಳೆದ ನಂತರ ನಾವು ಅದನ್ನು ತೆಗೆದು ನೋಡಿದಾಗ ನೋಡಿ, ಈ ರೀತಿಯಾಗಿ ನಮ್ಮ ಹೀರೆಕಾಯಿ ನೀರು ಸ್ವಲ್ಪ ಬತ್ತಾ ಇದೆ. ಹೀರೆಕಾಯಿ ಬೆಂದು ಸವಿಯಲು ರೆಡಿ.